ನೀವು ಸಹಿತ ಹಿಂಗೆ ಮನೆ ಮುಂದೆ ಜಾಗ ಇತ್ತಂದ್ರೆ, ಖುಲ್ಲಾ ಜಾಗ ಇತ್ತಂದ್ರೆ ಏನಿಲ್ಲ ನೋಡ್ರಿ, ಇಂಥವನ್ನ ಕಟ್ಗೆ ತೊಗೊಂಡು ಆ ಅರ್ಬಿ ನೆಟ್ ಕಟ್ಕೊಂಡು ನೀವು ಸಹಿತ ಸಣ್ಣ ಸಣ್ಣ ಗಿಡ ಹಚ್ಕೋಬೋದ್ರಿ. ಎಷ್ಟು ಖುಷಿ ಆಕೈತಿ ನೋಡಾಕ ಮಾಡಕ್ಕೆ. ಮನೆಯೊಳಗೆ ಮೇಂಟೈನ್ ಮಾಡೋರು ಇದ್ರಂತರೂ ರೀ ಇನ್ನೂ ಚಲೋ ಆಕೈತಿ. ತುಂಬ ಅಂದ್ರೆ ತುಂಬ ಸಣ್ಣ ಒಂದು ಖರ್ಚುಗಳನ್ನು ನಿಗಿಸ್ಕೋಬೋದ್ರಿ ನಾವು. ಜಾಗ ಇದ್ದವರು ಮಾಡ್ಕೋರಿ ಅಂಥೇಳಿ ನಂದೊಂದು ವಿನಂತಿ ರೀ. ಕಣ್ಣಿಗೂ ತಂಪಾಕೈತಿ ರೀ, ನೋಡಾಕು ತಂಪಾಕೈತಿ, ಗಾಳಿನೂ ಸ್ವಚ್ಛ ಇರ್ತೈತಿ. ಆಡ್ತಾ ಆಡ್ತಾ ಏನೋ ಬೆಳೆದು ಬಿಡ್ತಾವ್ರಿ ಗಿಡ ಗಂಟಿ ಮನೆ ಮುಂದೆ ಚಂದ ಆಕೈತಿ. ನಮ್ಮ ಮಗ ಅಂತೂ ಗಿಡದ ಹೋಗಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ರೀ, ನಾನೇ ತಲೆ ಕೆಡಿಸ್ಕೊಳ್ಳೋದು. ಇಷ್ಟು ಇಲ್ಲ ನಗ್ರ ಅದನ್ನ ಮಾಡೋಕ್ಕೆಲ್ಲ ಹೆಚ್ಚು ಕಡಿಮೆ ಕಂಬ ಆಳು ಕಾಳು ಸೇರಿ ಒಂದು 6,000 ರೂಪಾಯಿ ಖರ್ಚಾಗೈತಿ ರೀ. ಅದು ನಮ್ಮದು ಮುಂದಿನ ಕಂಪೌಂಡಿಗೆ. ನೀವು ಮನೆಯೊಳಗೆ 4-5 ಮಂದಿ ಇದ್ರೆ ನೀವೇ ಮಾಡ್ಕೋಬೋದು ರೀ. ಅದು ನನಗೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾನು ಆಳು ಹಚ್ಚಿದ್ದೆ. ನೀವು ಮನ್ಯಾಗ ಮಾಡ್ಕೋಬೋದು ನೋಡಿರಿ. ನೀವು ಸಹಿತ ಗಿಡ ಹಚ್ಚಿ ಪರಿಸರ ಕಾಪಾಡಿಕೊಂಡು ನಿಮ್ಮ ಆರೋಗ್ಯನೂ ಕಾಪಾಡ್ಕೋರಿ, ಪರಿಸರನೂ ಉಳಿಸ್ದಂಗೆ ಆಕೈತಿ ಅಂತೇಳಿ ನಂದೊಂದು ವಿನಂತಿ. ಹೊಲ ಇದ್ದವ್ರಂತರೂ ಇನ್ನೂ ಚಲೋ ರೀ. ಹೊಲ ಇದ್ದವ್ರಂತರೂ ಒಂದು ಬದುವಿಗೆ ನೀವು 4-5 ಥರದ ಗಿಡ ಹಣ್ಣು ಗಿಣ್ಣು ಹಚ್ಚಿಬಿಟ್ರಂದ್ರೆ ಅದು ನಿಮ್ಗೆ ಇನ್ಕಮನ್ನು ಜೋಡಿ, ನಿಮ್ಮ ಆರೋಗ್ಯನೂ ಚಲೋ ಇರ್ತೈತಿ, ನಿಮ್ಮ ಒಂದು ಹೊಲದ ಬ್ಯೂಟಿನೂ ಚಲೋ ಹೆಚ್ಚಾಕೈತಿ ನೋಡಿದವ್ರಿಗೆ, ಜೊತೆಗೆ ನಿಮ್ಮ ಆರ್ಥಿಕವಾಗಿ ನೀವು ಬೆಳಿತೀರಿ ಅಂತೇಳಿ ನಂದೊಂದು ವಿನಂತಿ ನೋಡ್ರಿ. ನಾನು ಇನ್ನೊಂದು ವಿಚಾರ ನಿಮಗೆ ಆಗಲ್ಲಿ ಹೇಳೋದನ್ನು ಮರ್ತಿದ್ದೀನಿ ರೀ. ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಈ ಟಮಾಟೆ ಹಣ್ಣಿನ ಮೇಲೆ ಉಪ್ಪು ಸೇರಿಸ್ತೀನಿ ರೀ. ನಾನೀಗ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಇದ್ರ ಮೇಲೆ ನೋಡ್ರಿದ. ಅಂದರೆ ಏನಾಗ್ತೈತೆ ರೀ, ಇದು ಕೆಡಂಗಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಹಿಂಗೆ. ಆಮೇಲೆ ಕೆಳಗಿನಿಂದ ಬಿದ್ದಿದ್ದು ಆಮೇಲೆ ತೊಗೊಳಕ್ಕೆ ಬರ್ತೈತಿ ನೋಡಿರಿ. ಸ್ವಲ್ಪ ಇಷ್ಟು ಉಪ್ಪು ಹಾಕ್ಬೇಕು ಹಿಂಗೆ. ಯಾಕೋ ಎಲ್ಲೈತಿ ನಿಮ್ಮ ನಾಯಿ? ಎಲ್ಲೇ ಏನು ಮಾಡಕ್ಕೆ ಹೋಗೈತಿ? ಬ್ಯಾಟಿ ಮಾಡಕ್ಕೆ? ಏನು ಬ್ಯಾಟಿ ಮಾಡ್ತೈತಿ ಅದು? ಅಲ್ಲ, ಏನು ಬ್ಯಾಟಿ ಮಾಡ್ತೈತಿ? ವ್ಯವಸ್ಥೆ ಮಾಡ್ತಾನೆ ನೋಡ್ರಿ. ಈ ಥರ ಇವನ್ನ ಅದಾವಲ್ರಿ, ಇವು ಕಳೆ ಗಿಡ ರೀ. ಈ ಕಳೆ ಗಿಡನ ಕಿತ್ತಿದ್ರಾಗ ಹೋಗಿತೀನಿ ನೋಡ್ರಿ. ನಾನು ಇಲ್ಲೇ ಒಗ್ದು ಬಿಡ್ತೀನಿ ರೀ. ಇಲ್ಲೇ ಅದು ಏನಾಕೈತಿ, ಗೊಬ್ಬರ ಆಕೈತಿ ಏನು ರೀ. ಇದು ನೋಡ್ರಿ, ಇದು ಕಸ ಎಲ್ಲ ಹಿಂದೆ ಎತ್ತಿ ಒಗದು ಬಿಡ್ಬೇಕು ರೀ. ಹಿಂಗೆ ನಿಮ್ದು ಮಿನಿ ಗಾರ್ಡನ್ ಇತ್ತಂದ್ರೆ ಹಿಂಗೆ ಮಾಡಿಬಿಡ್ಬೇಕು ರೀ. ನೋಡ್ಬಾರೋ ನಮ್ಮ ಗಿಡ ನೋಡಿ ಏನು ನೀನು ಮಳೆ ಆಗೈತಿ ನೋಡ್ರಿ. ಇದನ್ನು ನಾ ಬೀಜಕ್ಕೆ ಬಿಟ್ಟೀನಿ ರೀ. ಇದನ್ನು ಬೀಜ ಆಗಲಿ ಅಂತೇಳಿ. ಇದು ರಾಜಗಿರಿ ಸೊಪ್ಪು ರೀ. ಇದು ಹುಟ್ಟಿದ ತಾನ ಹುಟ್ಟೈತದ. ಅದನ್ನು ಏನು ಮಾಡ್ತೀನಿ, ಬೀಜ ಮಾಡ್ತೀನಿ ರೀ. ಇದನ್ನ ಇಷ್ಟು ರೀ. ಇದು ಮೆಣಸಿನ ಗಿಡ. ಇದನ್ನು ಏನು ಮಾಡ್ತೀನಿ ಅಂದ್ರೆ ಇದನ್ನು 3G ಕಟಿಂಗ್ ಮಾಡ್ತೀನಿ ನೋಡ್ರಿ. ಈಗ ಏನಿಲ್ಲ ರೀ, ಇದು ರೀ ದೊಣ್ಣೆ ಮೆಣಸಿನ್ಕಾಯಿ ಗಿಡ. ಇದು ಏನು ರೀ, ಇದನ್ನು ಏನಂತೀನಿ ಅಂದ್ರೆ ಇದನ್ನು ಚೂಡ್ತೀನಿ ರೀ ಇಷ್ಟೇ. ಅಂದ್ರೆ ಏನು ಮಾಡ್ತಿದ್ರಿ, ಇದು ಚೂಡ್ತೀನಲ್ಲ ಫುಲ್ಲು ಎಲ್ಲ ಕಡೆನೂ ಏನಾಗ್ತಾವ್ರಿ, ಪಂಗಲ್ ಹೊಡಿತಾವ್ರಿ ಇವು ಏನು ರೀ. ಆಮೇಲೆ ಇದ್ರಾಗ ಹೋಗ್ತೀವಿ. ಈ ಥರ ಎಲ್ಲ ಸಿಪ್ಪಿ, ಬಾಳೆಹಣ್ಣಿನ ಸಿಪ್ಪಿ ಎಲ್ಲ ಒಗೆದು ಬಿಡ್ತೀನಿ ನೋಡ್ರಿ ನಾನು. ಆಮೇಲೆ ಇದು ನೋಡ್ರಿ, ನಮ್ಮ ಟೀಚರು ಮೊನ್ನೆ ಇದೊಂದು ಗೋಬಿದೊಂದು ಅಗಿ ಕೊಟ್ಟಿದ್ರು, ದೊಡ್ಡದಾಗೈತಿ. ಇಲ್ಲಿ ಕಾಂಗ್ರೆಸ್ ಕಸ ಹುಟ್ಟೈತೆ ನೋಡ್ರಿ. ಇದನ್ನು ಏನು ಮಾಡ್ತೀನಿ, ಕಿತ್ತು ಹಿಂಗೆ ಒಗೆದು ಬಿಡ್ತೀನಿ ರೀ ಇದ್ರೊಳಗೆ ರೀ. ಅಲ್ಲೇ ಕಸ ಇದನ್ನು ನಾನು 3G ಕಟಿಂಗ್ ಮಾಡ್ತೀನಿ ನೋಡ್ರಿ. ಟಮಾಟಿ ಗಿಡ ನೋಡ್ರಿ ಏನು ರೀ. ಇದು ನೋಡಿ, ಇವ್ನು ಕೀಳೋನು ಇವನಿಷ್ಟು ಸೈಡ್ ಗಿಡ. ಇಲ್ಲಿಕಂದ್ರೆ ಉಳಿದ ಗಿಡ ಹುಟ್ಟಾಕ ಬಿಡೋದಿಲ್ಲ ರೀ ಅವು. ಇಲ್ಲೇ ಒಗೆದು ಬಿಡ್ಬೇಕು ರೀ ಕಿತ್ತು ನೋಡ್ರಿ. ಇಷ್ಟು ಹಾಕೊಂತಾವೆ ನರ್ಸರಿ ಒಳಗೆ ತಂದಂಥ ಗಿಡ ಇವು. ಇದು ತೊಗರಿ ಗಿಡ ರೀ. ಇದು ಒಂದು ಬೀಜ ಹಾಕಿದ್ದು ನೋಡ್ರಿ, ತೊಗರಿ ಗಿಡ ಹುಟ್ಟೈತಿ. ಇದನ್ನ ಕಿತ್ತು ಅಲ್ಲಿ ಬೇರೆ ಕಡೆ ಹಚ್ಬೇಕು ರೀ. ಇದು ಬಡೆ ಸೊಪ್ಪು ಗಿಡ ರೀ. ಇದು ನೋಡ್ರಿದ, ಇದ್ರೊಳಗೆ ಬಡೆ ಸೊಪ್ಪು ಹಾಕೊಂತಾವು ನೋಡ್ರಿದ. ಎಷ್ಟೊಂದು ಬಡೆ ಸೊಪ್ಪು ಹಾಕೋತಾವೆ ನೋಡ್ರಿದ. ಏನೋ ಬೀಜ ಒಂದೆರಡು ಒಗ್ದಿದ್ದೆ ಅನ್ಸುತ್ತೆ, ಬಿದ್ದಿದ್ದು ತಾವೇ ಬಿದ್ದಿದ್ದು ಹುಟ್ಟಾವು. ಬಾರೋ ಒಳಗೆ ಬರ್ತೀಯಾ? ಬಾರೋ ನಮ್ಮ ಗಿಡ ನೋಡ್ಬಾರೋ. ತೆಗಿ. ಬಾ. ಇರಲಿ ಬಿಡು.
ನೋಡಿ ನೀನು ಇದು ಎದ್ರ ಗಿಡ ಅಂತ ಗೊತ್ತೈತೆ ನಿನಗೆ ಬಾಯಿಲಿ ಇದು ಎದ್ರ ಎಷ್ಟನೆತ್ತಿ ನೀನು ಎರಡನೇತಿ ಯಾವ ಸಾಲಿಗೆ ಹೋಗಿ ಹಾಂ ಇಂಗ್ಲೀಷ್ ಮೀಡಿಯಮಾ ಇದು ಎದ್ರ ಗಿಡ ಗೊತ್ತೈತೆ ನಿನಗೆ ಗೊತ್ತೈತೆ ತೊಗರಿ ಗಿಡ ಅದು ಏನು ಹೇಳು ತೊಗರಿ ಗಿಡ ತೊಗರಿ ಬೇಳೆ ತಿಂತಿಲ್ಲ ನೀನು ತೊಗರಿ ಬೇಳೆ ಸಾರು ತಿಂದಿಲ್ಲ ಒಮ್ಮೆರ ತಿಂದಿಲ್ಲ ಇದು ನೋಡ್ರಿ ಇದು ಒಂದು ಸೈಜ್ ಇದು ಎದ್ರ ಗಿಡ ಗೊತ್ತೈತೆ ನಿನಗೆ ಇದು ಗೊತ್ತಿಲ್ಲ ಇದು ರಾಜಗಿರಿ ಗಿಡ ಇದು ಏನು ಹೇಳ ರಾಜಗಿರಿ ಪಲ್ಯ ತಿಂದಿಲ್ಲ ಒಮ್ಮೆರ ರಾಜಗಿರಿ ಪಲ್ಯ ತಿಂದಿಲ್ಲ ಇವತ್ತು ಏನು ಪಲ್ಯ ತಿಂತೀನಿ ನೀನು ಯಾ ರಾಜಗಿರಿ ಪಲ್ಯ ತಿಂದಿಲ್ಲ ನೋಡು ರಾಜಗಿರಿ ಇದು ಬೀಜ ಹಾಕೋ ನೋಡಿ ಇವು ಚೀತಾ ಇದು ಎದ್ರ ಗಿಡ ಗೊತ್ತೈತೆ ನಿನಗೆ ಇದು ಬಾಯಿಲಿ ಇದು ಕಿತ್ತಳೆ ಹಣ್ಣಿನ ಗಿಡ ಇದು ಏನು ಹೇಳ ಕಿತ್ತಳೆ ಹಣ್ಣು ತಿಂದಿಲ್ಲ ಒಮ್ಮೆರ ಇದು ಮೋಸಂಬಿ ಹಣ್ಣು ತಿಂದಿಲ್ಲ ಅದು ಮೋಸಂಬಿನ ಗಿಡ ನೋಡಿದು ತಿಳಿತಾ ಇದು ಮಲ್ಲಿಗೆ ಹೂವಿನ ಗಿಡ ಇದು ಏನು ಹೇಳ ಮಲ್ಲಿಗೆ ಹೂವಿನ ಗಿಡ ನಿನ್ಗೂ ಗಿಡ ಹಚ್ಚಕ್ಕೆ ಇಷ್ಟ ಐತಿ ಇದು ಇದ್ರದ್ದು ಚಳ್ಳೋರಿಕಾಯಿ ಗಿಡ ಇದು ಮಾವಿನ ಗಿಡ ನಡಿಯಪ್ಪ ಹೋಗು ಮುಂದೆ ಬಾಗಿಲು ಹಾಕ್ಕೊಂಡು ಹೋಗಂಗಾರ ನಾ ಇವನು ಬೀಜ ಹಾಕಕ್ಕೆ ಬಿಟ್ಟಿನಿ ಬೀಜ ಹಾಕಕ್ಕೆ ಇವನ್ನೆಲ್ಲ ಬೀಜ ಮಾಡಕ್ಕೆ ಬಿಟ್ಟಿನಿ ನೋಡ್ರಿ ತಾವೇ ಹುಟ್ಟಬಹುದು ಗಿಡ ನೋಡಿ ಬೀಜ ಮಾಡಿಸ್ತೀನಿ ಇವನು ಏನು ಬೀಜ ಒಣಗಿದ ಮೇಲೆ ಹೋಗಿ ನಿಮ್ಮ ನಾಯಿ ಬಂತಾ ಚಹಾ ಕುಡ್ದ್ಯಾ ಚಹಾ ಕುಡ್ದಿಲ್ಲ ಕುಡ್ದಿ ಇಲ್ಲ ಕುಡ್ದ್ಯಾ ಸಾಲಿ ಸುಟ್ಟಿ ನೀವತ್ತು ಯಾಕ ಬಂದೈತೇನ ಪ್ರೈಸ್ ಕಾಂಪಿಟೇಷನ್ ಐತೆ ಆರಾಮೈತಿಲ್ಲ ನಿನಗೆ ಆರಾಮೈತಿಲ್ಲ ಕೆಮ್ಮು ನೆಗಡಿ ಬಂದೈತೆ ಅಯ್ಯೋ ದೇವ್ರಿ ಚಲೋ ಆತ ಏಯ್ ಚಲ ಯಾಕೋ ಎಲ್ಲೈತಿ ನಿಮ್ಮ ನಾಯಿ ಎಲ್ಲೇ ಎಲ್ಲ ನಮ್ಮ ಜಾತ್ರೆ ಎಲ್ಲ ಆತ್ರಿ ಈಗ ಏನು ಮಾಡ್ತೀನಿ ಅಂತಂದ್ರೆ ನಾನು ಇನ್ನು ಬೀಟ್ರೂಟ್ ಹೆಚ್ಚಿಟ್ಟಿದ್ದೆ ನಿನ್ನೆ ರಾತ್ರಿ ಇಷ್ಟು ಬೀಟ್ರೂಟನ್ನು ಹೆಚ್ಚಿ ಈಗ ನೋಡಿರಿ ಬೀಟ್ರೂಟ್ ಪೌಡರ್ ಮಾಡಬೇಕಾದ್ರೆ ಅಥವಾ ಬೀಟ್ರೂಟ್ ಸಲಾಡ್ ಮಾಡಬೇಕಾದ್ರೆ ಬೀಟ್ರೂಟ್ ಎದಕ್ಕಾರ ಯೂಸ್ ಆಗ್ಬೇಕಂತಂದ್ರೆ ನಮಗೆ ಟೈಮಿಗೆ ಬೀಟ್ರೂಟ್ ಸಿಗೋದಿಲ್ಲ ರೀ ಹೀಗಾಗಿ ಈಗ ನೀವೇನು ಮಾಡ್ಬೇಕಂತಂದ್ರೆ ಈ ಥರ ನೀವು ಈಗ ನಾನು ರಾತ್ರಿ ಏನು ಗಾಳಿ ಹಾಕಿದ್ದೆ ಹಿಂಗೆ ಏನು ರೀ ಇಷ್ಟು ಗಾಳಿಗೆ ಹಾಕಿನಿ ಈಗ ಇಲ್ಲೇ ಇಡ್ತೀನಿ ಇವನ್ನ ಇನ್ನು ಸ್ವಲ್ಪ ಸಂಜೆ ಮಟನೂ ಇದಾಗ್ತಾವೆ ಹಿಂಗೆ ತಿರುಗಿಸಿ ಹಾಕ್ಬೇಕು ಹಿಂಗೆ ಎಲ್ಲ ಹಿಂಗೆ ತಿರುಗಿಸಿ ಹಾಕ್ಬೇಕು ರಾತ್ರಿನ ಹಾಕಿನಿ ಒಣಗಿಸಿ ಸ್ವಲ್ಪ ಇವನು ತಿರುಗಿಸಿ ಹಾಕ್ತೀನಿ ಈಗ ಅಂದ್ರೆ ಇವನು ಒಣಗಿಸಿ ಇಟ್ಕೋಬೇಕ್ರಿ ನಾವು ಇದು ಸಾರು ಮಾಡೋಕೆ ಸಲಾಡ್ ಮಾಡೋಕೆ ಪೌಡ್ರ್ ಮಾಡೋಕೆ ಎಲ್ಲದಕ್ಕೂ ಯೂಸ್ ಆಗ್ತೈತೆ ರೀ ಈಗ ಇದು ಬೀಟ್ರೂಟ್ ಪೌಡರ್ ಯಾಕಂದ್ರೆ ಇದ್ರೊಳಗೆ ರಕ್ತ ಹೆಚ್ಚಾಗುವಂಥ ಒಂದು ಅಂಶ ಐತಿ ಹೀಗಾಗಿ ಈ ಸೀಸನ್ದೊಳಗೆ ನೋಡಿರಿ 20 ರೂಪಾಯಿ ಅರ್ಧ ಕಿಲೋ 30 ರೂಪಾಯಿ ಅರ್ಧ ಕಿಲೋ ಸಿಗ್ತಾವೀಗ ತುಂಬ ಸಸ್ತ ಅದು ಬೀಟ್ರೂಟ್ ಈ ಥರ ನೀವೇನು ಮಾಡಿರಿ ಒಣಗಿಸಿ ಇಟ್ಕೋಬೋದು ರೀ ಸಲಾಡ್ ಮಾಡಿ ಹಿಂಗೆ ಪೀಸ್ ಮಾಡಿ ಇದು ಹಿಂಗೆ ರೌಂಡ್ ಮಾಡಿ ನೀವು ತುರಿದಾದ್ರೂ ಇಟ್ಕೋಬೋದು ರೀ ತುರಿದು ನೀವು ಜಿಪ್ಲಾಗ್ನ ಬ್ಯಾಗ್ನಾಗ ಹಾಕಿ ಫ್ರೀಜರ್ನಾಗೂ ಇಟ್ಕೋಬೋದು ರೀ ಹಸಿದು ಬೇಕಂತಂದ್ರೆ ಇಲ್ಲ ನಿಮ್ಮ ಕಡೆ ಭಾಳ ಕ್ವಾಂಟಿಟಿ ಇದೀರಿ ನೀವು ಭಾಳ ಜನ ಅದೀರಿ ಅಂತಂದ್ರೆ ಏನು ಮಾಡ್ಬೇಕು ರೀ ನೀವು ಈ ಥರ ಹೆಚ್ಚಿ ನೀವು ಗಾಳಿ ಒಳಗೆ ಒಣಗಿದ ಮೇಲೆ ಡಬ್ಬೆದೊಳಗೆ ಹಾಕಿಟ್ಕೋಬೇಕು ರೀ ನೀವು ಯಾವ್ದಾರ ಒಂದು ಕುಟಾಣಿ ಒಳಗೆ ಇಲ್ಲಿಕಂತಂದ್ರೆ ಯಾವ್ದಾರ ಒಂದು ರುಬ್ಬು ಕಲ್ಲಿನೊಳಗೆ ಅರಿಶಿನ ಹೆಂಗೆ ಜಜ್ತಿರಲ್ಲ ಹಂಗೆ ಜಜ್ಜಿ ನೀವು ಇದನ್ನು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸಾರಿಗೆ ಆದಂತಂದ್ರೆ ಇಂಥವು ಒಣಗಿದ್ದಂಥ ಸ್ಲೈಸ್ಗಳನ್ನು ಒಂದು ಇನ್ನೂ ಅಡುಗೆ ಮಾಡೋಕೆ ಇನ್ನೊಂದು ತಾಸು ಐತೆ ಅಂದಾಗ ಬಿಸಿ ನೀರಿನೊಳಗೆ ಒಂದು 4-5 ಪೀಸ್ ಹಾಕಿ ಮೆತ್ತಗಾಗ್ತಾವೆ ರೀ ಇದಕ್ಕಂತಂದ್ರೆ 2-3 ನೀರು ತೊಳೆದು ಬೇಳೆ ಒಳಗೆ ಒಂದು 2-3 ಪೀಸ್ ಇವನ್ನ ಹಾಕಿಬಿಡ್ಬೇಕು ರೀ ಡೈರೆಕ್ಟಾಗಿ ಅಲ್ಲೇ ಇದು ಆಗ್ತಾವೆ ಏನು ರೀ ಇದೇ ಥರ ನಾವು ಗಜ್ರಿನೂ ಮಾಡ್ಬೋದು ರೀ ಗಜ್ರಿನೂ ಇದೇ ಥರ ಮಾಡ್ಬೋದು ರೀ ಯಾಕಂದ್ರೆ ಇವು ತುಂಬ ನ್ಯೂಟ್ರಿಷನ್ ಇರುವಂಥ ಒಂದು ಆಹಾರ ಆಗಿರೋದ್ರಿಂದ ನಮ್ಮ ಟೈಮಿಗೆ ಒಮ್ಮೊಮ್ಮೆ ಸಿಗೋದಿಲ್ಲ ರೀ ಇದೇ ಥರ ನಾ ಈಗ ಟಮಾಟೆ ಹಣ್ಣು ಮತ್ತು ಮೆಣಸಿನ್ಕಾಯಿನೂ ಸಹಿತ ಹೆಚ್ಚಿನಿ ತೋರಿಸ್ತೀನಿ ನೋಡಿರಿ ಬರ್ರಿ ಈಗ ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡಿನಿ ರೀ ನಾನು ಇವನ್ನ ಎಷ್ಟು ಒಣ ಹಾಕ್ತೀನಿ ಮೆಣಸಿನ್ಕಾಯಿನೂ ಹೆಚ್ಚಿಟ್ಕೊಂಡೀನಿ ಇವನು ನಾ ಏನು ಮಾಡ್ತೀನಿ ಹಿಂಗೆ ಹಾರಾಕ್ತೀನಿ ರೀ ಹಿಂಗೆ ನೋಡ್ರಿ ಹಿಂಗೆ ಈಗ ಇದನ್ನು ಏನು ಮಾಡ್ಬೋದು ರೀ ನಾವು ಪೌಡರ್ ಮಾಡಿ ಇಟ್ಕೋಬೋದು ಮೆಣಸಿನ್ಕಾಯಿನೂ ಈಗ ನಾ ಟಮಾಟೆ ಹಣ್ಣು ಏನು ಮಾಡ್ತೀನಿ ಅಂದರೆ ಟಮಾಟೆ ಹಣ್ಣು ಮಾತ್ರ ತುಂಬ ಸೂಕ್ಷ್ಮ ರೀ ಇವು ಹೀಗಾಗಿ ಆದಷ್ಟು ಲಘುನ ಹಿಂಗೆ ಸೀದಾ ಇಡ್ಬೇಕು ರೀ ಹಿಂಗೆ
ಸೀದಾ ಸೀದಾ ಹಿಂಗೆ ಇಡ್ರಿ. ಹಿಂಗೆ ಅಂದ್ರೆ ಏನು ಮಾಡ್ತಾವೆ, ಗಾಳಿ ಆಡ್ತಾವೆ ನೋಡಿರಿ. ಹಿಂಗೆ ಅಂದ್ರೆ ಇದ್ರೊಳಗಿನ ನೀರೆಲ್ಲ ನಾ ಕೆಳಗೆ ಒಂದು ದಪ್ಪೊಂದು ಅರ್ಬಿ ಹಾಸೀನಿ ರೀ. ನೋಡೋಣ ನಾಳೆ ಮಟ ಏನಾಗ್ತಾವೆ ಇವು ನೋಡೋಣಂತ್ರಿ. ಇದೆಲ್ಲ ನೀರು ಸೋಸ್ಕೊಂಡು ಸೀದಾ ಇಡೋಣ್ರಿ. ಹಿಂಗೆ ಎಲ್ಲ ಸೀದಾ 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 ಇಡೋಣ. ಇದು ಒಣಗಿದ ಮೇಲೆ ಇದನ್ನು ಸಹಿತ ಟಮಾಟಿ ಪೌಡರು ಅಂದ್ರೆ ಏನು ರೀ, ಟಮಾಟಿನ ಸಿಗೋ ಮುಂದೆ ಟಮಾಟಿನ ಯೂಸ್ ಮಾಡೋದ್ರಿ. ಅತಿ ಅಕಾಲಕ್ಕೆ ಎಲ್ಲರ ನಾವು ಸಲಾಡ್ ಮಾಡೋ ಮುಂದೆ ಏನಾರ ನೀವು ಸಂಜೆ ಮುಂದೆ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡು ತಿಂತೀರಲ್ಲ, ಚುರುಮುರಿ ಚೂಡ ಅಥವಾ ಏನೋ ಒಂದು ಗೋಬಿ ಮಂಚೂರಿ ಅಥವಾ ಏನಾರ ಒಂದು ನಿಮ್ಗೆ ಬಾಯಿ ಟೇಸ್ಟ್ ಅನ್ನಿಸ್ದಾಗ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ರೀ ಏನಾಗೈತಿ, ಹೆಲ್ಪ್ ಆಕೈತಿ ಅಂಥೇಳಿ ನೋಡಿರಿ. ಈಗ ನಾ ಈ ಥರ ಎಲ್ಲ ಇಟ್ಟೀನಿ ನೋಡಿರಿ. ಈಗ ಮೆಣಸಿನ್ಕಾಯಿನೂ ಸಹಿತ ಇವನ್ನ ಅಡ್ಡಡ್ಡ ಸೀಳಿ ಇಟ್ಟೀನಿ ಇವನು ರೀ. ಇವನು ಒಣಗಿದ ಮೇಲೆ ಏನು ಮಾಡ್ತೀನಿ ರೀ ನಾನು, ಪೌಡ್ರ್ ಮಾಡೋದನ್ನು ಆಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈಗ ಸಸ್ತಾ ಅದಾವೆ, ಟಮಾಟೆನ ಸಸ್ತಾ ಅದಾವೆ ರೀ, ಮೆಣಸಿನ್ಕಾಯಿ ಸಸ್ತಾ ಅದಾವೆ, ಬೀಟ್ರೂಟ್ ಸಸ್ತಾ ಅದಾವೆ, ಗಜ್ರಿ ಸಸ್ತಾ ಅದಾವೆ. ಇವನ್ನೆಲ್ಲ ನೀವು ಭಾಳ ಕ್ವಾಂಟಿಟಿ ಒಳಗೆ ಅರ್ಧ ಹಸಿವು ಇಟ್ಕೋರಿ, ಇನ್ನೊಂದಿಷ್ಟು ಅರ್ಧ ಏನು ಮಾಡಿರಿ ಈ ಥರ ಒಣಗಿಸಿ ನೀವು. ಆಮೇಲೆ ಇವನು ಒಣಗಿದ ಮೇಲೆ ಪೌಡ್ರ್ ಮಾಡ್ಬೇಕಂತ ಏನಿಲ್ಲ ರೀ. ಒಣಗಿದ ಮೇಲೆ ಹಂಗೆ ನೀವು ಒಂದು ಗಾಳಿ ಆಡುವಂಥ ಡಬ್ಬದೊಳಗೆ ಹಾಕಿ ಬೇಕಾದಾಗ ನೀವು ಅದನ್ನೇನು ಮಾಡ್ಬೋದು ರೀ, ಉಪ್ಪು ಹಾಕಿ ಜಜ್ಕೋಬೋದು ರೀ. ಈ ಟಮಾಟೆನೂ ಹಾಗೆ ರೀ, ಪೌಡ್ರ್ ಮಾಡ್ಯಾರ ಇಟ್ಕೋರಿ, ಹಂಗನಾರ ಇಟ್ಕೋಬೋದು ರೀ ಒಣಗಿದ ಮೇಲೆ ಅಂಥೇಳಿ ನಂದೊಂದು ಎಲ್ಲರಿಗೂ. ಈಗ ನಾ ಇನ್ನೊಂದು ಸರಿ ಏನು ಮಾಡ್ತೀನಿ ನಿಮ್ಗೆ, ನಾನು ಕಲ್ಲಂಗಡಿ ಹಣ್ಣಿಂದೊಂದು ಪೌಡ್ರ್ ಮಾಡೋದನ್ನು ಕಲಿಸ್ತೀನಿ ಅಂತ್ರಿ.